ಈ ಲವರ್ಸ್ ಡೇ ನಿಮ್ಮ ಹುಡುಗಿದು ವಾಟ್ಸಪ್ಪು ನಿಮ್ಮಲ್ಲಿ ಬರಬೇಕು, ನಿಮ್ಮ ವಾಟ್ಸಪ್ಪು ನಿಮ್ಮ ಹುಡುಗಿ ಇದಕ್ಕೆ ಹೋಗ್ಬೇಕು. ನಿಜವಾದ ಪ್ರೀತಿ ಮಾಡೋರು ಇದನ್ನ ಮಾಡ್ತಾರೆ. ಇಲ್ಲ ಅಂದರೆ ಪಾರ್ಕಲ್ಲೋ ಬೀಚಲ್ಲೋ ಎಲ್ಲೋ ಕುತ್ಕೊಂಡು ಈ ಕುಚು ಮಾಡ್ತಾ ಇರ್ತೀರಲ್ಲ, ಆವಾಗ ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ಏನಂತ ಹೇಳಿ, ನೋಡಮ್ಮ ಇದು ನ್ಯೂಸ್, ನಿಮ್ದು ನಂದು ಇಷ್ಟ ಇಲ್ಲ ಅಗ್ರಿಮೆಂಟ್ ಆದ್ರೆ ನಾವು ಮಾಡ್ತಾ ಇರೋದು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ. ಇದು ನಿನಗೂ ಬೇಕು ನನಗೂ ಬೇಕು, ನಾವು ಇದನ್ನ ಮಾಡ್ಕೊಳ್ಳೋಣ. ಆಮೇಲೆ ನೀನು ಹೋಗಿ ಕಂಪ್ಲೇಂಟ್ ಕೊಡಲ್ಲ, ನಾನು ಹೋಗಿ ಕಂಪ್ಲೇಂಟ್ ಕೊಡಲ್ಲ ಅಂತೇಳಿ ಅದು ಒಂದು ಓಕೆನಾ. ಅಗ್ರಿಮೆಂಟ್ ಹಾಕೊಳ್ಳಿ, ಮೀನ್ಸ್ ಅಗ್ರಿಮೆಂಟ್ ಹಾಕೊಳ್ಳಿ. ಹುಡುಗರಲ್ಲಿ ಜಾಗೃತವಾಗಿರಿ. ನಾನು ಏನ್ ಹೇಳ್ತೀನಿ ನಿಮಗೆ ಅಂದ್ರೆ, ಅಡಿಕ್ಟ್ ಆಗೋದು ತುಂಬಾ ಈಸಿ ಹೆಣ್ಣು ಮಕ್ಕಳಿಗೆ ಆ ಪ್ರೀತಿ, ಬಟ್ ಅದರಿಂದ ಹೊರಗೆ ಬರೋದು ಇರುತ್ತಲ್ಲ, ಅದು ಎಲ್ಲಿವರೆಗೂ ತಗೊಂಡು ಹೋಗುತ್ತೆ ನಿಮ್ಗೆ ಅಂದ್ರೆ ಸಾಯೋವರೆಗೂ ತಗೊಂಡು. ಸೊ ಅಡಿಕ್ಟ್ ಆಗ್ತದೆ. ನಿಮ್ ತಂದೆ ತಾಯಿ ಪ್ರೀತಿಗೆ ಅಡಿಕ್ಟ್ ಆಗ್ತದೆ. ವ್ಯಾಲೆಂಟೈನ್ಸ್ ಯಾರ್ಯಾರು ಎಲ್ಲೆಲ್ಲಿ ಹೊದೆಯಲ್ಲಿ ಎಲ್ಲೆಲ್ಲೋ ಪಾರ್ಕಲ್ಲಿ ಬೀಚಲ್ಲಿ ಓಯೋ ರೂಮಲ್ಲಿ ಎಲ್ಲೆಲ್ಲೋ ಎಲ್ಲ ಎಲ್ಲರಿಗೂ ಇದು ತಲುಪಲಿ. ಗಂಡಸರು ನಾವು ತಾಲಿ ಕಟ್ತಾ ಇದ್ದೀವಿಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳಿಗೆ ನಾವು ತಾಲಿ ಕಟ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ತಾಲಿ ಕಟ್ತಾ ಇಲ್ಲ, ಸಮಸ್ಯೆಗೆ ತಾಲಿ ಕಟ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ವಿಟು ಸೂರ್ಯ ಮಾತಾಡ್ತಾ ಇದ್ದೀನಿ. ಗಂಡನ ಪರ್ಮಿಷನ್ ಇಲ್ದಿರಾ ಹೆಂಡತಿ ತಂದೆ ತಾಯಿ ಮನೆಗೋ ಅಥವಾ ಅವರ ಸಂಬಂಧಿಕರ ಮನೆಗೂ ಹೋದ್ರೆ 3 ತಿಂಗಳು ಜೈಲು. ಖುಷಿಯಾಗಿದೆಲ್ಲ ಕೇಳಕ್ಕೆ. ಆದರೆ ಇದು ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಇದು ಜಾರಿಗೆ ತಂದಿರೋದಿಲ್ಲಂದ್ರೆ ಆಫ್ಘಾನಿಸ್ತಾನಲ್ಲಿ ತಾಲಿಬಾನ್ ನಲ್ಲಿ ಇದನ್ನ ಜಾರಿಗೆ ತಂದಿದ್ದಾರೆ. ಆ ಒಂದು ಕಂಟ್ರಿಲಿ ಇದು ಅತಿ ಶೀಘ್ರದಲ್ಲಿ ನಮ್ಮ ಭಾರತ ದೇಶಕ್ಕೂ ಕೂಡ ನಾನು ತರ್ತೀನಿ ಅನ್ನೋದು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಓಕೆ, ಒಂದು. ಎರಡನೇದು, ಬೇರೆ ಬೇರೆ ದೇಶಗಳಲ್ಲೆಲ್ಲ ಬಂದ್ಬಿಟ್ಟು ಹೆಂಗೆ ಈ 10 ಜನ 20 ಜನ ಸೇರಿ ಒಂದು ಹೆಣ್ಣು ಮಗಳನ್ನ ರೇಪ್ ಮಾಡಿ ಕೊಂದಾಕ್ತಾರಲ್ಲ, ಅವ್ರಿಗೆ ನಡು ರಸ್ತೆಯಲ್ಲಿ ಕಟ್ಟಾಕಿ ಬಟ್ಟೆ ಬಿಚ್ಚಿ ಸುಟ್ಟಾಕ್ತಾರಲ್ಲ, ಅದು ಕೂಡ ನಮ್ಮ ಭಾರತ ದೇಶಕ್ಕೆ ಅತಿ ಶೀಘ್ರದಲ್ಲೇ ತರ್ತೀವಿ. ಬರೀ ಹೆಣ್ಣು ಮಕ್ಕಳಿಗೆ ಅಂತ ಇಲ್ಲ, ಗಂಡು ಮಕ್ಕಳು ಕೆಲವೊಬ್ರು ಇದ್ದಾರಲ್ಲ, ಅವರು ತಿದ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ಇವತ್ತು ಲವರ್ಸ್ ಡೇ. ಓಕೆ, ಸೊ ಲವರ್ಸ್ಗಳೆಲ್ಲ ಕದ್ದು ಮುಚ್ಚಿ ಎಂಜಾಯ್ ಮಾಡ್ತಿರ್ತೀರಿ. ಕೆಲವೊಬ್ರು ನೋವಲ್ಲಿರ್ತೀರಿ, ಅಯ್ಯೋ ಇಂಥ ದಿನ ನಮ್ಮ ಲವರು ನಮ್ಮ ಜೊತೆಲಿ ಇಲ್ಲ ಅಂತ ಹೇಳಿ. ಸೊ ಅವ್ರಿಗೆಲ್ಲ ನಾನು ಅತಿ ಶೀಘ್ರದಲ್ಲಿ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ಎಲ್ಲ ಕಾನೂನುಗಳನ್ನ ತರ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಮುಂದೆ ನಾನು ಒಂದೊಂದೇ ಹೇಳ್ತೀನಿ. ಸೊ ನಾನು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕಾನೂನುಗಳಿದೆ, ಅನುಕೂಲಗಳಿದಾವೆ, ನಮ್ಮ ದೇಶದಲ್ಲಿ ಯಾವುದಿಲ್ಲ, ಅದೆಲ್ಲ ಬರಬೇಕು ಅನ್ನೋದು. ನೋಡಿ, ಇವಾಗ ಹೆಂಡತಿ ಬಂದ್ಬಿಟ್ಟು ಗಂಡನ ಮನೆಯಿಂದ ತವ್ರ ಮನೆಗೋ ಅಥವಾ ಸಂಬಂಧಿಕರ ಮನೆಯಲ್ಲೋ ಹೋದ್ರೆ, ವಿತೌಟ್ ಪರ್ಮಿಷನ್ ಹೋದ್ರೆ ಅವರಿಗೆ 3 ತಿಂಗಳು ಜೈಲು. ಓಕೆನಾ. ಸೊ ಇದು ಬಂದ್ಬಿಟ್ಟು ವಿತೌಟ್, ಅಂದ್ರೆ ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಯಾರಿಗ್ ಗೊತ್ತು. ತಂದೆ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ಅನೈತಿಕ ಸಂಬಂಧ ಇರ್ಬೋದು. ಬಟ್ ಆ ಸರ್ಕಾರಕ್ಕಂತೂ ನಾನು ಧನ್ಯವಾದ ಹೇಳ್ತೀನಿ. ನಿಜವಾಗ್ಲೂ ಆಫ್ಘಾನಿಸ್ತಾನ್ ಅಲ್ಲಿ ತಾಲಿಬಾನ್ ಸರ್ಕಾರಕ್ಕೆ ನಾನು ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅದೇ ರೀತಿ ಆ ಸರ್ಕಾರ ಅಲ್ಲಿ ಇರುವಂತ ಕಾನೂನನ್ನ ನಮ್ಮ ಭಾರತ ದೇಶಕ್ಕೂ ಅತಿ ಶೀಘ್ರದಲ್ಲೇ ನಾನು ತರ್ತೇನೆ. ನಾನು ಯಾವ್ದೊಂದು 1-2 ವಿಡಿಯೋ ಹಾಕೊಂಡು ಕುತ್ಕೊಂಡಿದ್ದೀನಿ ಅಂತ ಅನ್ಕೋಬೇಡಿ. ಅಂಡರ್ ವರ್ಕಿಂಗ್ ಏನೇನ್ ಮಾಡ್ತಾ ಇದ್ದೀನಿ, ಹಗಲು ರಾತ್ರಿ. ನಿಜ ಹೇಳ್ಬೇಕಾದ್ರೆ ದಿನಕ್ಕೆ 1 ಅವರ್ 2 ಅವರ್ ಮಲಗ್ತಾ ಇದ್ದೀನಿ. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕು, ಯಾವ ರೀತಿ ಗಂಡಸರು ನೆಮ್ಮದಿಯಾಗಿ ಬದುಕಬೇಕು. ಅಂಡ್ ನಾನು ನಿಮ್ಗೆ ಸುಮಾರು ಆಡಿಯೋದಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಎತ್ತಿರೋ ರೆಕಾರ್ಡ್ ಪ್ರಕಾರ 88.7% ಬಂದ್ಬಿಟ್ಟು ಹುಡುಗಿರು ಸುಳ್ಳು ಕೇಸನ್ನ ಹುಡುಗರ ಮೇಲೆ ಹಾಕ್ತಾ ಇರೋದು, ಗಂಡಸರ ಮೇಲೆ ಹಾಕ್ತಾ ಇರೋದು, ಶೋಷಣೆಗೆ ಒಳಗಾಗಿರೋದು ಇಲ್ಲಿ ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರೋದು. ಇಡೀ ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿ ಸುಳ್ಳು ಕೇಸುಗಳು ದಾಖಲೆ ಆಗ್ತಾ ಇರೋದು ಗಂಡಸರ ಮೇಲೆ ಅಂತ ಹೇಳಿ. ಅಂದ್ರೆ ಅದು ಯಾವ ದೇಶಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ. ಹೆಮ್ಮೆಯಿಂದ ಹೇಳ್ಕೋಬಹುದು ನಾವು. ನಮ್ಮ ಭಾರತ ದೇಶದಲ್ಲಿ 88.7% ಆಸ್ಪಾರ್ಯ ಲಾ ಪ್ರಕಾರ, ಆಸ್ಪಾರ್ಯ ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ, ಕೆಲವೊಂದು ಅದು ಏನ್ ಹೇಳ್ತಾರೆ,
ಕೆಲವೊಂದು ಬಂದ್ಬಿಟ್ಟು ದಾಖಲೆ ಇಲ್ದಿರೋದು, ಅಂದ್ರೆ ಅಲ್ಲಲ್ಲೇ ಸೆಟಲ್ಮೆಂಟ್ ಆಗಿ ಹೋಗೋದು, ಕೆಲವೊಂದು ರಿಜಿಸ್ಟರ್ ಆಗದೆ ಇರುವಂತದ್ದು, ಆ ತರ ನೋಡ್ಕೊಳಕ್ ಹೋದ್ರೆ ಮೇ ಬಿ ಐ ಥಿಂಕ್ 90%ಗಿಂತ ಅಬೋವ್ ಅಥವಾ 95%ಗಿಂತ ಅಬೋವ್ ಇರಬಹುದು. ಸೊ ಇನ್ಮೇಲೆ ಈ ಹೆಣ್ಣು ಮಕ್ಕಳ ಆಟಕ್ಕೆ ಬ್ರೇಕ್ ಹಾಕ್ಬೇಕಾರೋದೇ ನನ್ನ ಗುರಿ. ಅದರಲ್ಲಿ ಬಹಳ ಖುಷಿ ಆಗುವಂತ ವಿಚಾರ ಏನು ನನಗೆ ಅಂತ ಹೇಳಿದ್ರೆ, ಸಾಕಷ್ಟು ಹೆಣ್ಣು ಮಕ್ಕಳು ತಾಯಂದಿರು ನನಗೆ ಫೋನ್ ಮಾಡಿ, ನೀವು ಮಾಡ್ತಾ ಇರೋ ಕೆಲಸ ಒಳ್ಳೆ ಕೆಲಸ ಅಂತ ಹೇಳ್ತೀರಲ್ಲ, ನಿಮ್ಗೆಲ್ಲ ನಿಜವಾಗ್ಲೂ ನಿಮ್ಮ ಪಾದಗಳಿಗೆ ಎಲ್ಲರ ಪಾದಗಳಿಗೂ ನಮಸ್ಕಾರ. ಯಾಕಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಇಲ್ಲಿವರೆಗೂ ನಾವೇನೇ ಮಾಡಿದ್ರು ನಡೆಯುತ್ತೆ ಅಂತೇಳಿ ಯಾರ್ಯಾರೆಲ್ಲ ಮೆರಿತಾ ಇದ್ದಾರಲ್ಲ, ಮೆರೆದ್ರಲ್ಲ, ಅವ್ರಿಗೆಲ್ಲ ಫುಲ್ ಸ್ಟಾಪ್ ಇಡ್ಬೇಕು ಅನ್ನೋದೇ ನನ್ನ ಗುರಿ. ನೀವು ಹುಡುಕಾಡ್ಕೊಂಡು ಬನ್ನಿ, ಒಬ್ಬ ಗನ್ಸು ಬಂದ್ಬಿಟ್ಟು ಏನೂ ಮಾಡಿರಲ್ಲ, 1-2 ಕೇಸ್ ಇರುತ್ತೆ, ಅವನಿಗೆ ರೌಡಿ ಶೀಟ್ ಮಾಡಿರ್ತಾರೆ. ಒಬ್ಬ ಹೆಣ್ಣು ಮಗಳ ಮೇಲೆ 20 ಕೇಸ್ 30 ಕೇಸ್ ಇದ್ರು ಅದನ್ನ ರೌಡಿ ಶೀಟ್ಗೆ ಹಾಕಲ್ಲ. ಯಾಕೆ ಸ್ವಾಮಿ? ಹೆಣ್ಣಿಗೊಂದು ಕಾನೂನು, ಗಂಡಿಗೊಂದು ಕಾನೂನು. ಇದು ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಗೆ ಶೋಷಣೆಗೆ ಒಳಗಾಗಿದ್ದೀವಿ ನಾವು ಗಂಡಸರು ಅಂತ ಹೇಳಿದ್ರೆ, ನಿಜವಾಗ್ಲೂ ಇನ್ಮೇಲೆ ನಾನು ಹೇಳೋದು, ಪುರುಷ ರಕ್ಷಣಾ ಆಯೋಗ ನಿಮ್ಗಂತ ಇದೆ. ಯಾರು ಸಾಯೋಕೆ ನಿರ್ಧಾರ ಮಾಡಬೇಡಿ, ಯಾರು ಡಿಪ್ರೆಷನ್ಗೆ ಹೋಗ್ಬೇಡಿ, ಯಾರೂ ಬಂದ್ಬಿಟ್ಟು ಏನಪ್ಪ ನಮ್ಮ ಜೀವನ ಹಿಂಗಾಯ್ತು ಅಷ್ಟೇನಾ ಅಂತೇಳಿ ಯೋಚನೆ ಮಾಡೋದೆಲ್ಲ ಬಿಟ್ಬಿಡಿ. ನನ್ನ ಕೈಯಿಂದ ನೋಡಿ, ನಾನು ಹೇಳ್ತೀನಿ, ಕೆಲವೊಬ್ರು ಹೆಸರು ಹೇಳಕ್ ಇಷ್ಟ ಪಡಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಒಬ್ಬ ಗಂಡಸೆ, ಮಹಾನ್ ಭಾವರು. ನಮ್ಮ ಸಂವಿಧಾನ ಬರೆದವರು ಕೂಡ ಮಹಾನ್ ಭಾವರು, ಒಬ್ಬ ಗಂಡಸೆ. ಸೊ ನಮಗೆ ಬೆಂಗಳೂರನ್ನ ಕಟ್ಟಿದವರು ಮಹಾನ್ ಭಾವರು, ಒಬ್ಬ ಗಂಡಸೆ. ಈ ರೀತಿ ಈ ಡ್ಯಾಮ್ಗಳಿಂದ ಹಿಡಿದು ಮತ್ತೊಂದು ಅದಕ್ಕಂತ ಹೆಣ್ಮಕ್ಳ ಪಾತ್ರ ಇಲ್ವಾ ಅಂತ ನಾನು ಹೇಳ್ತಾ ಇಲ್ಲ. ಹೆಣ್ಮಕ್ಳ ಪಾತ್ರ ಎಷ್ಟಿದೆ, ಗಂಡ್ ಮಕ್ಳ ಪಾತ್ರ ಎಷ್ಟಿದೆ ಅಂತ ನೋಡಿ. ಸೊ ಹಾಗಿರ್ಬೇಕಾದ್ರೆ ನಾನು ಒಬ್ಬ ಗಂಡಸಾಗಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ಯಾವ ಗಂಡಸರು ಸಾವಿಗೆ ಶರಣಾಗಬೇಡಿ, ಯಾರೂ ಇಷ್ಟೆಲ್ಲ ಜೀವನ ಅಂತೇಳಿ ನೊಂದು ಹೋಗೋದು, ಕೊರಗೋದು ಕೆಲಸ ಮಾಡಬೇಡಿ. ಓಕೆ, ನಾನು ಕಾನೂನು ಅಡಿಯಲ್ಲಿ, ಕಾನೂನಲ್ಲಿ ಏನೆಲ್ಲ ಬದಲಾವಣೆಗಳು ಬೇಕು ಅದು ನನಗೋಸ್ಕರ ಮಾಡ್ತಾ ಇಲ್ಲ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನೊಂದ ಪುರುಷರಿಗಾಗಿ ನಾನು ಅದನ್ನ ಮಾಡ್ತಾ ಇದ್ದೀನಿ. ಎಷ್ಟೋ ತಾಯಿಂದಿರ ಕಣ್ಣೀರನ್ನ ಒರೆಸುವಂತ ಕೆಲಸ, ಎಷ್ಟೋ ಗಂಡು ಮಕ್ಕಳ ಬದುಕಲ್ಲಿ ಬೆಳಕು ಕಾಣುವಂತ ಕೆಲಸ ಈ ಪುರುಷ ರಕ್ಷಣಾ ಆಯೋಗ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಆ ನಂಬಿಕೆ ಇರಲಿ. ಸಾಕಷ್ಟು ಬಾರಿ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ, ನಾನು ಕೈ ಹಿಡಲ್ಲ, ಹಿಟ್ರೆ ಬಿಡಲ್ಲ. ಹೆಜ್ಜೆ ಇಟ್ಟಿದ್ದೀನಿ, ನನ್ನ ಒಂದೊಂದು ಹೆಜ್ಜೆಲೂ ನಿಮ್ಮ ಬೆಂಬಲ ಇರಬೇಕು. ಅಂಡ್ ಮೋಸ್ಟ್ ಪ್ರಾಬಬ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ನನ್ನ ಇದು ಮನವಿ ನಿಮ್ಗೆಲ್ಲ, ನಾನು ಯಾವತ್ತೂ ಯಾರ ಹತ್ರನೂ ಏನೂ ಮನವಿ ಮಾಡಿಲ್ಲ. ಈಗ ಒಂದು ಬಹಳ ಮುಖ್ಯವಾಗಿ ಒಂದು ಮನವಿ ಮಾಡ್ಕೊಳ್ತೀನಿ. ಈ V2 ಪುರುಷ ರಕ್ಷಣಾ ಆಯೋಗ ಅಂತ ಏನಿದೆ ಅಲ್ಲ ಚಾನಲ್, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅದು ಶೀಘ್ರದಲ್ಲಿ ಕ್ರಿಯೇಟ್ ಆಗುತ್ತೆ, ಅದರಲ್ಲೂ ನೋಡಿ. ನೀವು ನನಗೆ ಎಷ್ಟು ಬೆಂಬಲ ಕೊಡ್ತೀರೋ, ನೀವು ನನಗೆ ಎಷ್ಟು ರೆಸ್ಪಾನ್ಸ್ ಕೊಟ್ಟು, ನೀವು ಎಷ್ಟು ಧ್ವನಿ ಎತ್ತುತ್ತೀರೋ, ನಾನು ಅಷ್ಟು ಬೇಗ ನಾನೇನೆಲ್ಲ ಪ್ಲಾನ್ ಮಾಡಿದ್ದೆ, ನಾನು ಒಂದು ನಿಮ್ಮ ಹತ್ರ ಇನ್ನೂ ಬಿಚ್ಚಿಡ್ಲಿಲ್ಲ. ನನ್ನ ಬೈಲಾದಲ್ಲಿ ಏನಿದೆ, ನಾನು ಯಾರಿಗಾರಿಗೆ ಏನೇನು ಪತ್ರಗಳು ಬರ್ತಿದ್ದೀನಿ, ಏನಂತ ರಿಪ್ಲೈ ಬಂದಿದೆ, ನಾನು ಯಾರಿಗೂ ಹೇಳಿಲ್ಲ. ಹೇಳ್ತೀನಿ, ಅದೆಲ್ಲ ಯಾವಾಗ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಗಂತ ಒಂದು ಸ್ವಾತಂತ್ರ್ಯ ಬರುತ್ತೆ. ಈಗಲೂ ಹೇಳ್ತೀನಿ, ನಾನು ಭಾರತ ದೇಶ ಏನಾಗಿದೆ ಅಂತ ಹೇಳಿದ್ರೆ, ಬ್ರಿಟಿಷ್ ಅವರಿಂದ ಸ್ವಾತಂತ್ರ್ಯನ ಕಿತ್ತು ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂತ ಕೆಲಸ ಮಾಡಿದ್ದಾರೆ. ಈಗ ಪಾಪ ಅವ್ರಿಗೆ ಯಾವಾಗೆಲ್ಲ ಗೊತ್ತಿರಲಿಲ್ಲ ಹೆಂಗಿದೆ. ಆಮೇಲೆ ಗಂಡಸರು ನಾವು ತಾಲಿ ಕಟ್ತಾ ಇದೀವಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳಿಗೆ ನಾವು ತಾಲಿ ಕಟ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ತಾಲಿ ಕಟ್ತಾ ಇಲ್ಲ, ಸಮಸ್ಯೆಗೆ ತಾಲಿ ಕಟ್ತಾ ಇದೀವಿ. ಬೀದಿಲಿ ಹೋಗೋ ಮಾರಮ್ಮ ಮನೆಗಂಟ ಬಾರಮ್ಮ ಅಂತ ಗಾದೆ ಇದೆಯಲ್ಲ, ಸೊ ಆ ತರ ಹೆಣ್ಮಕ್ಕಳನ್ನ ನಮ್ಮ ಜೀವನದಲ್ಲಿ ವೆಲ್ಕಮ್ ಮಾಡಿಕೊಂಡು ಅವರಿಂದ ಗಂಡಸರು ನೊಂದೋಗ್ತಾ ಇದ್ದೀವಿ, ಕೊರಗ್ತಾ ಇದ್ದೀವಿ. ಇದೆಲ್ಲ ಫುಲ್ ಸ್ಟಾಪ್ ಆಗ್ಬೇಕು.
ನನ್ನ ದೃಷ್ಟಿ, ನನ್ನ ಗುರಿ, ನನ್ನ ಕಾನ್ಸೆಪ್ಟ್ ಒಂದೇ. ಈ ಹೆಣ್ಣು ಮಕ್ಕಳಿಗೆ, ಕೆಟ್ಟ ಹೆಣ್ಣು ಮಕ್ಕಳಿಗೆ, ಕೆಟ್ಟ ಗಂಡಸರಿಗೆ ಏನೆಲ್ಲ ಶಿಕ್ಷೆ ಆಗುತ್ತಲ್ಲ, ಆ ಶಿಕ್ಷೆ ಹೆಣ್ಣು ಮಕ್ಕಳಿಗೂ ಆಗಬೇಕು. ಹೆಣ್ಣು ಮಕ್ಕಳು ಬದಲಾಗಬೇಕು. ದೇಶ ಒಳ್ಳೆ ರೀತಿಯಲ್ಲಿ ಇರಬೇಕು. ಗಂಡಸರು ಸಮಾಜದಲ್ಲಿ ತಲೆ ಎತ್ತಿ ಬಾಳಬೇಕು, ಬದುಕಬೇಕು, ನೆಮ್ಮದಿಯಿಂದ ಇರಬೇಕು. ಅದೇ ರೀತಿ ಒಳ್ಳೆ ಹೆಣ್ಣು ಮಕ್ಕಳಿಗೂ ನ್ಯಾಯ ದೊರಕಬೇಕು. ಈ ಇಂಪ್ಲೂಯೆನ್ಸು, ಮತ್ತೊಂದು ಮಗ್ದೊಂದು ಅನ್ನೋದು ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು. ಅದು ಯಾರೇ ಆಗಿರ್ಲಿ, ರಾಜಕಾರಣಿಗಳೇ ಆಗಿರ್ಲಿ, ರಾಜಕಾರಣಿಗಳಿಗೆ ಆಕ್ಚುಲಿ ಬೇರೆಯವ್ರದ್ದು ಸಿಡಿ ಬಿಡೋದ್ರಲ್ಲೇ ಬ್ಯುಸಿ ಇದ್ದಾರೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಬ್ರು ಇದರಲ್ಲೇ ಬ್ಯುಸಿ ಇದ್ದಾರೆ ಕೆಲವೊಬ್ರು. ಯಾಕಂದ್ರೆ ಅವ್ರು ಕೋಟಿ ಕೋಟಿ ಕೊಟ್ಟು ಬಂದಿರ್ತಾರಲ್ಲ ಪಾಪ, ಅದರಲ್ಲಿ ಬ್ಯುಸಿ ಇದ್ದಾರೆ. ಬಟ್ ನಾನು ಈ ಭಾರತ ದೇಶದ ಪುರುಷರ ನೆಮ್ಮದಿ ಅವ್ರಿಗೆ ತಲುಪಿಸೋದಕ್ಕಾಗಿ ಬ್ಯುಸಿ ಇದ್ದೇನೆ. ಹಾಗಾಗಿ ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ಎಲ್ಲರಿಗೂ ಏನು ವ್ಯಾಲೆಂಟೈನ್ಸ್ ಡೇ, ಓಕೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಹೆಂಗೆ ಹೇಳ್ಬೇಕು, ಏನು ನಿಜವಾದ ಪ್ರೀತಿ ಯಾರು ಮಾಡಿದಾರೋ ಬಕ್ರಾಗ್ಬಿಡ್ರಿ. ಈಗಲೂ ಹೇಳ್ತಾ ಇದ್ದೀನಿ, ನೋಡಿ, ಹಿನ್ನೆಲೆ ನೋಡಿ, ವಾಟ್ಸಪ್ ಚೆಕ್ ಮಾಡಿ. ನಾನು ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀನಿ, ನೀವೊಂದು ಕೆಲಸ ಮಾಡಿ, ಈ ಲವರ್ಸ್ ಡೇಗೆ ನಿಮ್ಮ ಹುಡುಗಿದು ವಾಟ್ಸಪ್ಪು ನಿಮ್ಮಲ್ಲಿ ಬರಬೇಕು, ನಿಮ್ಮ ವಾಟ್ಸಪ್ ನಿಮ್ಮ ಹುಡುಗಿರು ಇದಕ್ಕೆ ಹೋಗ್ಬೇಕು. ಇದು ಏನೋ ವ್ಯಾಲೆಂಟೈನ್ಸ್ ಡೇಗೆ ನಿಜವಾದ ಪ್ರೀತಿ ಮಾಡೋರು ಇದನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಪಾರ್ಕಲ್ಲೋ ಬೀಚಲ್ಲೋ ಎಲ್ಲೋ ಕುತ್ಕೊಂಡು ಮಾಡಿ, ಈ ಕುಚು ಮಾಡ್ತಾ ಇರ್ತೀರಲ್ಲ, ಆವಾಗ ಮನ್ಸು ಬಿಚ್ಚಿ ಮಾತಾಡ್ಕೊಳ್ಳಿ. ಏನಂತ ಹೇಳಿ, ನೋಡಮ್ಮ ಇದು ಯೂಸ್ ಥ್ರೋ, ನಿಂದು ನಂದು ಇಷ್ಟು ದಿನ, ಇಲ್ಲ ಅಗ್ರಿಮೆಂಟ್ ಆದ್ರೂ ಹಾಕೊಳ್ಳಿ. ನಾವು ಮಾಡ್ತಾ ಇರೋದು ಪ್ರೀತಿ, ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅನ್ನೋ ಥರದಲ್ಲಮ್ಮ. ಇದು ನಿನಗೂ ಬೇಕು, ನನಗೂ ಬೇಕು, ನಾವು ಇದನ್ನ ಮಾಡ್ಕೊಳ್ಳೋಣ. ಆಮೇಲೆ ನೀನು ಹೋಗಿ ಕಂಪ್ಲೇಂಟ್ ಕೊಡ್ಬೇಡ, ನಾನು ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಆದ್ರೂ ಒಂದು ಹಾಕೊಳ್ಳಿ. ಓಕೆನಾ? ಅಗ್ರಿಮೆಂಟ್ ಹಾಕೊಳ್ಳಿ, ಮೀನ್ಸ್ ಅಗ್ರಿಮೆಂಟ್ ಹಾಕೊಳ್ಳಿ. ಓಕೆ. ಸೊ ಅದು ಬಿಟ್ಟು ಚಿನ್ನ ರನ್ನ ಬನ್ನ ಅನ್ಕೊಂಡು ಚಿನ್ನ ಕೊಡೋದು, ಬಂಗಾರ ಕೊಡೋದು, ಬೆಳ್ಳಿ ಕೊಡೋದು, ನಾಳೆ ದಿನ ಮೋಸ ಹೋಗ್ಬಿಟ್ಟೆ ಅಂತ ಹೇಳಿ ಕಣ್ಣೀರು ಹಾಕೊಳ್ಳೋದು, ಏನ್ ಮಾಡ್ಬೇಕು ಅಂತ ಹೇಳಿ ದಿಕ್ಕು ತೋರಿಸದೇ ಇದ್ದಾಗ ತಂದೆ ತಾಯಿಗೆ ನೋವು ಕೊಡೋದು, ಅದೆಲ್ಲ ಮಾಡಬೇಡಿ. ಅಂಡ್ ಮೋರ್ ಓವರ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಹುಡುಗರಲ್ಲಿ, ನಿಮ್ಗೊಂದು 3 ಜನ 4 ಜನ ತಂಗಿದಿರು ಅಕ್ಕದಿರು ಇರ್ತಾರೆ, ಇಲ್ಲಾಂದ್ರೆ ತಂಗಿದಿರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಒಂದು 4-5 ಜನ ಒಂದು ಕುಟುಂಬದಲ್ಲಿ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ರೀ. ಓಕೆ, ಇದು ಹುಡುಗರಲ್ಲ, ಅದು ಹುಡುಗಿರಿಗೆ ಬರ್ತೀನಿ. ಹುಡುಗಿರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ಹುಡುಗಿರಲ್ಲಿ ಎಲ್ಲಾ ಹುಡುಗಿರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಹುಡುಗರು ಲವ್ ಮಾಡ್ತಾ ಇದ್ದೀರಾ, ಅವನಿಗೆ 4 ಜನನೋ 3 ಜನನೋ ತಂಗಿದಿರಿದ್ದಾರೆ, ವಯಸ್ಸಾದ ಅಮ್ಮ ಅಪ್ಪಂದಿರಿರ್ತಾರೆ. ನೀನ್ ಲವ್ ಮಾಡ್ತಿದೀಯ, ಇವತ್ತು ಎಂಜಾಯ್ ಮಾಡ್ತಿದೀಯಾ, ನಿನ್ ಖುಷಿಗೋಸ್ಕರ ಅವ್ನು ಹೆಂಗ್ ಬೇಕೋ ಅವ್ನು ಬೆಳೆಸ್ಕೊಳ್ತೀಯ. ಅವನು ಫುಲ್ ಅಂಡ್ ಫುಲ್ ಮಿಂಗಲ್ ಆಗ್ಬಿಡ್ತಾನೆ. ಬಟ್ ನಾಳೆ ದಿನ ನೀನು ಅವ್ನು ಸಿಗ್ಲಿಲ್ಲ ಅಂದ್ರೆ ಅವ್ನು ಸಾವಿಗೆ ಶರಣಾಗ್ತಾನೆ. ಆ ಸಾವಿಗೆ ಶರಣಾಗೋದ್ರ ಜೊತೆಗೆ ಅವ್ರದ್ದು ಯಾರಿಗೆ ತಂಗಿದಿರಿಗೆ ಮದುವೆ ಮಾಡಿಸ್ಬೇಕು, ಎಜುಕೇಶನ್ ಕೊಡಿಸ್ಬೇಕು ಅಂತ ಎಲ್ಲ ಇವನ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ. ಫ್ಯಾಮಿಲಿ ತಂದೆ ತಾಯಿನ ಸಾಕೋದು ಇಲ್ಲ, ಆ ಫ್ಯಾಮಿಲಿ ಬೀದಿ ಪಾಲಾಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಪ್ರೀತಿ ಮಾಡೋರಿದ್ರೆ ಮಾತ್ರ, ಐ ಮೀನ್ ನಿಜವಾದ ಪ್ರೀತಿ ಮಾಡೋರು, ಮದುವೆ ಆಗೋ ತರ ಇದ್ರೆ ಮಾತ್ರ ಪ್ರೀತಿ ಮಾಡಿ, ಇಲ್ಲ ಅಂದ್ರೆ ಬೇಡ. ಯಾವುದೇ ಕಾರಣಕ್ಕೂ ಅದನ್ನ ಮಾಡಬೇಡಿ. ಟೈಮ್ ಪಾಸ್ಗೋಸ್ಕರ ಅವ್ರ ಜೀವನದಲ್ಲಿ ಹಾಳು ಮಾಡಬೇಡಿ, ಅವ್ರ ಜೀವನ ಹಾಳು ಮಾಡಬೇಡಿ. ಯೋಚನೆ ಮಾಡಿ. ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, 90% ಹೆಣ್ಮಕ್ಳು ಕೆಟ್ಟವರಾಗಿದ್ದಾರೆ. ಸೊ ಅವ್ರ ಬದುಕು ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಬೀದಿ ಬರಾಗುತ್ತೆ ಇಲ್ವಾ, ಓಪನ್ ಆಗಿ ಹೇಳ್ಕೊಳ್ಳಿ. ಆಮೇಲೆ ಇನ್ನೊಂದು, ನಾನು ಹುಡುಗರಲ್ಲಿ ಜಾಗೃತವಾಗಿರಿ. ನಾನು ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ, ಅಡಿಕ್ಟ್ ಆಗೋದು ತುಂಬಾ ಈಸಿ ಹೆಣ್ಮಕ್ಳಿಗೆ.
ಆ ಪ್ರೀತಿಗೆ. ಬಟ್ ಅದರಿಂದ ಹೊರಗೆ ಬರೋದು ಇರುತ್ತಲ್ಲ, ಅದು ಎಲ್ಲಿವರೆಗೂ ತಗೊಂಡೋಗುತ್ತೆ ನಿಮ್ಗೆ ಅಂದ್ರೆ ಸಾಯೋವರೆಗೂ ತಗೊಂಡೋಗುತ್ತೆ. ಸೊ ಅಡಿಕ್ಟ್ ಆಗ್ಬೇಡಿ. ನಿಮ್ ತಂದೆ ತಾಯಿ ಪ್ರೀತಿಗೆ ಅಡಿಕ್ಟ್ ಆಗಿ, ನಿಮ್ ಕುಟುಂಬದವ್ರ ಪ್ರೀತಿಗೆ ಅಡಿಕ್ಟ್ ಆಗಿ. ಅದಕ್ಕಂತ ಈ ಹುಡುಗಿ ಪ್ರೀತಿಗೆ ಅಡಿಕ್ಟ್ ಆಗ್ಲೇಬಾರ್ದ ಅಂತ ಹೇಳಿದ್ರೆ ನೋ, ಬೇಡ. ಯಾವಾಗ ಅಡಿಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ, ನೀವು ಪ್ರೀತಿ ಮಾಡೋದು ಒಂದು ಲಿಮಿಟ್ ಅಲ್ಲಿ ಇರ್ಲಿ. ನೀವು ಮದುವೆ ಆಗ್ತಿರಲ್ಲ ಅದೇ ಹುಡುಗಿನ 3 ಗಂಟೆ ಹಾಕ್ತಿರಲ್ಲ, ಅದ ನಂತರ ಅಡಿಕ್ಟ್ ಆಗಿ. ನನ್ ಬೇಡ ಅಂತ ಹೇಳಲ್ಲ. ತಂದೆ ತಾಯಿನ ಹೆಂಗ್ ಅಡಿಕ್ಟ್ ಆಗ್ತಿರೋ ಅದೇ ತರ ಹೆಂಡತಿಗೂ ಅಡಿಕ್ಟ್ ಆಗಿ. ಸೊ ಅಂಟಿಲ್ ದಯವಿಟ್ಟು ಯಾರು ಹುಡುಗರು ಅಡಿಕ್ಟ್ ಆಗಬೇಡಿ. ಓಕೆ. ಸೊ ಈ ವ್ಯಾಲೆಂಟೈನ್ಸ್ ಡೇಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಪೊದೆಯಲ್ಲಿ, ಎಲ್ಲೆಲ್ಲೋ ಪಾರ್ಕಲ್ಲಿ, ಬೀಚಲ್ಲಿ, ಓಕೆ, ಓಯೋ ರೂಮಲ್ಲಿ, ಎಲ್ಲೆಲ್ಲೋ ಎಲ್ಲ ಇರ್ತೀರಲ್ಲ, ನಿಮ್ಗೆ ಎಲ್ಲರಿಗೂ ಇದು ತಲುಪಲಿ ಅಂತೇಳಿ ಆಗ್ತಾ ಇದ್ದೀನಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ. ಯಾಕಂದ್ರೆ ನೋವು ಅನ್ನೋದು ಇರುತ್ತೆ, ಯಾಕಂದ್ರೆ ಎಲ್ರಿಗೂ ಇರುತ್ತೆ. ಅದಕ್ಕೆ ಹೆಣ್ಮಕ್ಳಿಗೂ ಆ ಫೀಲಿಂಗ್ಸ್ ಇರುತ್ತೆ. ಹೆಣ್ಮಕ್ಳು ನಾನೊಂದು 2-3 ಕೇಸಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆ ಇಬ್ಬರು ಹೆಣ್ಮಕ್ಳು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಬದುಕ್ರೆ ಅವನ ಜೊತೆಲಿ ಸರ್, ಇಲ್ಲ ಅಂದ್ರೆ ನನ್ನ ಸಾವು ಫೈನಲ್ ಇದೆ ಅಂತ ಇಬ್ಬರು ಹೆಣ್ಮಕ್ಳು ಇದ್ದಾರೆ. ನನಗೆ 1,000 ಜನ ಹುಡುಗರು ಈ ತರ ಇದ್ದಾರೆ ಅಂತ ಹೇಳಿ ಬಂದಾಗ, ನಾನು ಕೆಲವೊಂದು ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ, ಕೆಲವೊಂದು ಟೆಲಿಕಾಸ್ಟ್ ಮಾಡಕ್ಕೆ ಆಗಲ್ಲ. ಕೆಲವೊಂದು ವಿಚಾರಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದು ಬೇರೆ ದಾರಿಗೆ ಹೋಗ್ಬಾರ್ದು. ಅವಳು ಅಷ್ಟೆಲ್ಲ ಮಾಡಿದಾಳೆ, ನಾನು ಇಷ್ಟೆಲ್ಲ ಮಾಡಿರ್ಲಿಲ್ವಲ್ಲ ಅಂತೇಳಿ ಹೆಣ್ಮಕ್ಳ ಮೈಂಡ್ ಬರಬಾರ್ದು ಅನ್ನೋದಕ್ಕೋಸ್ಕರ ಕೆಲವೊಂದು ಭೀಕರವಾಗಿರೋದು ನಾನು ಬಿತ್ತರಿಸ್ತಾ ಇಲ್ಲ ಇಲ್ಲಿ ನಮ್ಮ ಚಾನಲ್ ಅಲ್ಲಿ. ಸೊ ಹಂಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ದಯಮಾಡಿ ಈ ಹೆಣ್ಮಕ್ಳಿಗೂ ಅಷ್ಟೇ, ಗಂಡಸರಿಗೆ ಹೇಳ್ತಾ ಇರೋದು, ಈ 1000 ಜನ ಕಾಲಲ್ಲಿ 1-2 ಹೆಣ್ಮಕ್ಳು ಬಂದಿದ್ದಾರೆ ಆಫೀಸ್ಗೆ, ದಿನ ಬರ್ತಿದ್ದಾರೆ. ಸೊ ಅವನಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಮಹಿಳಾ